ಆರಂಭಿಸಿದ್ದಾರೆ. ಕಾರ್ಯಕ್ರಮದ 2ನೇ ದಿನದ ಪ್ರಾತಃಕಾಲೀನ ಸಭೆ ಇದು. ಈ ಸಭೆಯಲ್ಲಿ ತಮ್ಮ ಅನುಭವವನ್ನು ನೀಡಿ ವಿಶ್ರಮಿಸಿದಂಥ ವೇದಾಂತ ವಿದೂಷಿ, ಬ್ರಹ್ಮವಾದಿನಿ, ಪೂಜ್ಯ ಮಾತಾಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಪಂಡಿತೋತ್ತಮರಾದಂಥ ಉಪ್ಪಾರಹಟ್ಟಿಯ ಪೂಜ್ಯ ನಾಗೇಶ್ವರ ಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಶಾಸ್ತ್ರಕೋವಿದರಾದಂಥ ಪೂಜ್ಯರಾದ ಡಾಕ್ಟರ್ ಸಿದ್ದೇಶ್ವರ ಶರಣರ ಸಂಪೂಜ್ಯರಲ್ಲಿ ವಂದಿಸಿ, ನನಗೆ ಬಹಳ ಆತ್ಮೀಯರಾದಂಥ ಹೃದಯ ಹೃದಯಗಳಾದಂಥ ನಮ್ಮ ಸಿದ್ಧಾರೂಢ ಶರಣರಲ್ಲಿಯೂ ಶರಣುಗಳನ್ನು ಸಲ್ಲಿಸಿ, ಚಿಂತನೆಯಲ್ಲಿ ಭಾಗವಹಿಸಿದಂಥ ಸಮಸ್ತ ಮುಮುಕ್ಷು ವೃಂದವೇ ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ, ಕೊಡವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಡೆ ಮನುಜ. ಹೇ ಮನುಜ, ಮನುಷ್ಯನೇ, ಕೆಡುವ ಕಾಯದ ಮೋಹವನ್ನು ಮಾಡಿ ಕೆಡುವಂಥ ಶರೀರ ಕೆಡುವಂಥದ್ದು, ಅದಕ್ಕೆ ಶರೀರ ಅಂತ ಕರೆದಾರ. ಇದ್ರ ಹೆಸರು ಭಾಳ ಚಂದ ಅದಾವ. ಶರೀರ ಅಂತನ ಪದ ಬಳಸ್ಯಾರಲ್ಲ. ಶರೀರ ಅಂದ್ರೆ ಶೀರ್ಯತೆ ಇತಿ ಶರೀರ, ಶೀರ್ಣವಾಗ್ತದ, ಕ್ಷಯಿಸ್ತದ, ಇದ್ದಂಗಿರುವುದೇ ಇಲ್ಲ. ನೀವೆಲ್ಲ ಹಿಂಗಿದ್ರೆ ಒಂದು ಕಾಲಕ್ಕೆ ಹೆಂಗಿದ್ರಿ? ಎಷ್ಟು ಮಸ್ತ್ ಇದ್ರಿ ಅಂದರೆ ಕೂದಲ ಎಷ್ಟು ಚಂದಿತ್ತು ಹರ್ರ. ಈಗ ನೋಡ್ರಿ ಹೆಂಗಯ್ಯ. ಮನುಷ್ಯನ ಸ್ವಭಾವ ಭಾಳ ಮಜಾ ಇರ್ತದೆ. ಹಾಲು ಬೆಳಗಿರ್ಬೇಕಂತಾನ ಕೂದಲ ಕರ್ಗಿರ್ಬೇಕಂತ. ಹಾಲು ಕರ್ಗಾಗಬಾರ್ದು, ಕೂದಲ ಬೆಳಗಾಗಬಾರ್ದು. ಶೀರ್ಣವಾಗ್ಕೊಂತ ಹೊಂಟಿಲ್ರಿ ಶರೀರ. ಎಲ್ಲರ ಶರೀರ ನೋಡ್ರಿ ಬದಲಾಕೋಂತ ಹೊಟ್ಟೆಗ. ಅದಕ್ಕೆ ಶರೀರ ಅಂತ. ದೇಹ ಅಂತ ಕರೆದಾರ. ಮತ್ತೇನು ಹೆಸರು ಐತ್ರಿ? ದೇಹ. ದೈಹತೆ ಇತಿ ದೇಹ. ಸುಟ್ಟು ಹಾಕ್ತಾರೆ ಒಂದು ದಿವಸ. ಸುಟ್ಕೊಂತನ ಹೊಂಟದ ಇದು. ಅದಕ್ಕೆ ದೇಹ ಅಂದರೆ ಇಲ್ಲ. ಅದಕ್ಕಿಲ್ಲಿ ಶರೀರಕ್ಕೆ ಒಂದು ವಿಶೇಷಣವನ್ನು ಕೊಟ್ಟರು ನಿಜಗುಣ ಶಿವಗಳು. ಎಂಥ ಶರೀರ ಅಂದ್ರೆ ಕೊಡುವ ಶರೀರ. ಕೆಡುವ ಅಂದ್ರೆ ಅರ್ಥ ಆಗ್ಯದಲ್ರಿ? ಶಿವನ್ ಮಹಾ ಅದನ್ನು ಮುಗಿತು. ಚಲೋ ಮಾತು ಹೇಳಿದ್ರು. ಶಿವಾನಮ ಅಂದ್ರೆ ಶಿವಾನ ಪಾದ ಅಂದ್ರೆ ಚಲೋ ಅಂತಾರೆ. ಈ ಕಡೆ ಶಿವಾನಮ ಆದಷ್ಟು ಶಿವಾನಮ ಆಗ್ತದೆ ನೋಡ್ರಿ ಒಂದು ದಿವಸ. ಅದಕ್ಕೆ ಅರ್ಥ ಈಗ ಹಿಂಗೆ ಅರ್ಥ ಬಂದದು. ಯಾವ ಶಬ್ದಕ್ಕೆ ಏನೋ ಅರ್ಥ ಬರ್ತ ಹೇಳಕ್ ಬರಂಗಿಲ್ಲ ನೋಡ್ರಿ. ಶಿವಾನಮ ಅಂದ್ರೆ ಗೊಟಕಂದ ಅಂತ ಅದಕ್ಕೆ ಅರ್ಥ. ಈಗ ಈ ಕಡೆ ಎಲ್ಲ
ನೀವು ಹೆಂಗೆ ಅರ್ಥ ಬಂದು ಸೇರ್ತಾವೋ ಯಾರಿಗೆ ಗೊತ್ತು. ನಿಮ್ಮ ಚಲೋ ಶಬ್ದಗಳಿಗೆ ಕೆಟ್ಟ ಅರ್ಥ ಬಂದು ಸೇರ್ತಾವೆ ನೋಡಿ. ಶಿವಾಯನಮ ಅಂದ್ರೆ ಅವ್ರ ಪಂಡಿತರು ಚಲೋ ಅರ್ಥ ಮಾಡಿದ್ರೆ ಅದಕ್ಕೆ ಶಿವೇನ ಸಹಮೋದತೆ ಅಂದರೆ ಶಿವನು ಕೂಡ ಶಿವನ ಪಾದತೆ ಅಲ್ಲ ಅಂತ. ನಮ್ಮ ಕಡೆ ಸಾಮಾನ್ಯವಾಗಿ ಶಿವಾಯನಮ ಅಂದ್ರೆ ಸತ್ತ ಅಂತ ನಿಮ್ಮ ಭಾಷೆದ ಇರಲಿ. ನಾನು ಏನು ಚಿಂತನೆ ಮಾಡಿ ಹತ್ತಿದೆ, ಕೆಡುವ ಶರೀರ ಎಂಥದ್ದು ಅಂದರೆ ಕೆಡುವ ಶರೀರ ಕೆಡಲಾರ್ದಂಗೆ ಇಡ್ಲಾಕ ಬರಂಗಿಲ್ಲ ನೋಡ್ರಿ. ಶರೀರ ಕೆಡಲಾರ್ದಂಗೆ ಹೆಂಗೆ ಇಡ್ಲಾಕ ಬರ್ತದ್ರಿ? ಕೆಡುವುದೇ ಕೆಟ್ಕೋಂತ ಹೊಂಟು ನೋಡ್ರಿ. ಕೆಡೋದಂದ್ರೆ ಏನು ರೀ? ಬದಲಾಗುವುದು. ಕೆಡುವುದು ಒಂದು ಶಬ್ದಕ್ಕೆ ಅರ್ಥ ಏನು ರೀ? ಬದಲಾಕೋಂತ ಹೊಂಟ. ಹಾಲು ಕೆಡ್ತಂದ್ರೆ ಏನು? ಹಾಲು ಬದಲಾಗ್ಯದಂತ ಅರ್ಥ. ಮೊಸರಾಗ್ಯದ, ಮಜ್ಜಿಗೆ ಆಗ್ಯದ, ಬೆಣ್ಣೆ ಆಗ್ಯದ, ಬದಲಾಗ್ಯದ. ಇದನ್ನು ಬದಲಾಗ್ಯದ. ಮೊದಲ ಹೊಟ್ಟೆಗಿದ್ರೆ ಹೊಟ್ಟೆಗಿದ್ದಾಗ ಹೆಂಗಿತ್ತು ಹಂಗಿತ್ತು ಸುಮ್ಮನೆ ಹೇಳ್ತೀವಿ. ಹೊಟ್ಟೆಗೆ ಇಟ್ಕೊಂಡಕ್ಕಿಗೆ ಗೊತ್ತಿರಂಗಿಲ್ಲ. ಒಂದು ಕಾಲಕ್ಕೆ ಹೊಟ್ಟೆಗಿತ್ತಿಲ್ರಿ, ಎಷ್ಟು ಅಣು 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 ರೂಪದಲ್ಲಿತ್ತು. ಅಲ್ಲಿ ಬದಲಾವಣೆ ಶುರುವಾಯ್ತು ನೋಡ್ರಿ. ಹೆಂಗೆ ಬದಲಾಕೊಂತ ಬರ್ತದ? ಪಿಂಡೋತ್ಪತ್ತಿ ಕ್ರಮ ಬರ್ದಾರ ನಿಜಗುಣ ಶಿವಗಳು ಪರಮಾನುಭವ ವಧೆಯೊಳಗೆ. ಚಂದ ಬರ್ದಾರ. ಅಂಥ ಜ್ಞಾನಿಗಳು ನಿಜಗುಣ ಶಿವಗಳು, ಎಲ್ಲ ಬಲ್ಲವರು ನಿಜಗುಣ ಶಿವಗಳು. ಮೊದಲನೇ ದಿನಕ್ಕೆ ಹೆಂಗಾಗ್ತದಂತ ಬುರುಗ ಕಲ್ಲಲ್ಲ ಏನೇನೋ ಬರ್ದಾರ, ಭಾಳ ಮಜಾ ಬರ್ದಾರ. ಮತ್ತು ನೋಡಿರಿ, ಮುದ್ದೆ ಆಯಿತು, ಗಟ್ಟಿ ಆಯಿತು, ಬೆಳ್ಕೊಂತ ಕೈ ಮುಡಿದು, ಕಾಲು ಮುಡಿದು, ತಲೆ ಮೂಡ್ತು. ಮುಂದೆ 5ನೇ ವರ್ಷಕ್ಕೆ 5ನೇ ವರ್ಷ ಅಂತ ನೋಡ್ರಿ, 5ನೇ ತಿಂಗಳಿಗೆ 5 ವರ್ಷ ಹೊಟ್ಟೆ ಇಟ್ಕೊಂಡು ಕೊಟ್ಟಿರ್ಬೇಕು. ಹೆಂಗೆ 5ನೇ ತಿಂಗಳಿಗೆ ಏನ್ರಿ ಪರಿಪೂರ್ಣ ರೂಪ ಪಡೀತದಂತ ಕಾಣ್ತದೆ. ಒಳಗೆ ಚೈತನ್ಯ ಪ್ರವೇಶ ಆಗ್ತದೆ. ಅವಾಗ ಅದಕ್ಕೆ ಒಂದು ಹಳೆ ತೊಗೊತದ. ಅವಾಗೊಂದು ಸಂಸ್ಕಾರ ಮಾಡ್ತಾರೆ. ಕುಬ್ಸ 5ನೇ ತಿಂಗಳಿಗೆ ಮಾಡ್ತಾರೆ. ಈ ಕಡೆ ಹೆಂಗೆ ಮಾಡ್ತಾರೆ ಅದನ್ನು? ಕಳ್ಳ ಕುಬ್ಸ ಅಂತ ಮಾಡ್ತಾರೆ. ಇವು ಯಾರಿಗೆ ಗೊತ್ತಾಗ್ದಂಗೆ ಹೋಗಿ ಕುಬ್ಸ ಮಾಡ್ತಾರೆ. ಆ ಕಡೆ ಮಾಡ್ತಾರೆ, ಈ ಕಡೆ ಮಾಡ್ತಾರೆ. ಯಾರಿಗೂ ಮಾಡ್ತೀರಿ? ಎಂಥ ಕುಬ್ಸ ಅಂತೀರಿ ಅದಕ್ಕೆ? ಕಳ್ಳ ಕುಬ್ಸಾಕ ಕಳ್ಳ ಕುಬ್ಸ ಅಲ್ಲದು, ಕಳೆ ತುಂಬಿದ ಕುಬ್ಸ. ಅದರ ಕಳೆ ಚೈತನ್ಯ ತುಂಬಿರ್ತದೆ. ಕಳೆ ತುಂಬಿದ ಕುಬ್ಸ, ಅದನ್ನು ಕಳ್ಳ ಕುಬ್ಸ ಮಾಡಿಕೊಂತಿರೋರು ಅವು. ಹೆಂಗೆ ಬದಲಾಕೋ ಅಂತ ಉಂಟು. ಕೆಡುವ ಅನ್ನೋ ಶಬ್ದವನ್ನು ವ್ಯಾಖ್ಯಾನ ಮಾಡಕತ್ತೀನಿ ಅಷ್ಟೇನ. ಕೆಡುವುದಂದ್ರೆ ಅಲ್ಲಿ ಬದಲಾಗು. ಬೆಳೀತು, 9 ತಿಂಗಳಾಯಿತು, 9 ದಿನ ಆಯಿತು, 10 ದಿನ ಆಯಿತು, 12, 13. ಹೊಟ್ಟೆಯೊಳುಂಟೆಂಬ ಸ್ಥಿತಿಯೊಂದು. ಹೊಟ್ಟೆಗಿರುವುದು ಒಂದು ವಿಕಾರ ಅಂತ ಕರೆದಾರ. ಅದಕ್ಕೆ ಅಸ್ಥಿತೆ ಅಂದರೆ ಅಸ್ಥಿ. ಹೊಟ್ಟೆಗ ಅಸ್ಥಿ ಅದಕ್ಕೆ ಅಸ್ಥಿ. ಹೊಟ್ಯಾಗ ಐತಿ ಅನಿಸಿಕೊಳ್ಳುತ್ತದೆ. ಆಮೇಲೆ ಪುಟ್ಟುವ ಜಾಯತೆ, ಅದಕ್ಕೊಂದು ವಿಕಾರ. ಅವಕ್ಕೋಸ್ಕರ ವಿಕಾರ ಅಂತ ಶಬ್ದ ಇಟ್ಟಾರ ನೋಡ್ರಿ. ವಿಕಾರ ಅಂದ್ರೆ ಏನ್ರಿ? ವಿಕಾರ ಅಂದ್ರೆ ಕೆಡೋದು, ಬದಲಾಗೋದು. ಷಡ್ಭಾವ ವಿಕಾರ ಅಂತ ಹೇಳ್ಯಾರ. ಎಂಥ ವಿಕಾರಗಳಂತ್ರಿ ಇವು? 6 ನಮೂನಿ ವಿಕೃತತೆಯನ್ನು ಪಡೀತದೆ ಶರೀರ. ಬದಲಾಗ್ತದ. ಅಗದಿ ಭಾಳ ಗುರುತಿಸುವಂಗೆ ಇವು ಬದಲಾಗುವ ಅಷ್ಟೇ. ಇವಿಷ್ಟೇ ಅದ. ಒಂದು ಕಂಡಾಪಟ್ಟಿ ಬದಲಾಗ್ತದೆ.
ಇದ್ದಾಗ ಎಷ್ಟು ಬದಲಾಗ್ತದೆ. ಮುಂಜಾನೆ ನಾಷ್ಟ, ಮಧ್ಯಾಹ್ನದಾಗ ಊಟ ಸಿಗಬಾರ್ದು, ಹೊತ್ತು ಮುಳುಗು ಹೊತ್ತಿನಿಗೂ ಮಾರಿ ನೋಡ್ಬೇಕು. 9 ಬೇರೆ ಆಗಿರೋದಿಲ್ಲ, ಬದಲಾಗಿರುತ್ತದೆ. ಇವು ಶಾಸ್ತ್ರಕಾರರು, ಶಾಸ್ತ್ರಕೋವಿದರು ಪ್ರಧಾನವಾಗಿರುವಂಥ ವಿಕಾರಗಳನ್ನು ಗುರುತಿಸಿದ್ದಾರೆ. ಅಸ್ತಿ ಜಾಯತೆ. ಮುಂದೆ ಕೆಲವಾರು ವರ್ಷಗಳವರೆಗೆ ಏನಂದ್ರಿ? ವಿವರ್ಧತೆ. ವಿವರ್ಧತೆ ಅಂದ್ರೆ ಬೆಳಕು ಅಂತ ಕೂಸಿದುದು ಬಾಲಕ ಆಗ್ತದೆ. ಬಾಲಕವಾಗಿರುವಂಥ ಶರೀರ ತರುಣ, ತಾರುಣ್ಯಾವಸ್ಥೆ. ಶಿಶು ಹಿಡ್ಕೊಂಡು ಎರಿತನ ರೀ ತಾರುಣ್ಯಾವಸ್ಥೆಯವರೆಗೆ. ಇದು ಯಾವುದ್ರಿ? ವಿವರ್ಧತೆ ಅನ್ಬೇಕಿದಕ್ಕೆ. ಏನ್ರಿ? ಇದು ಬೆಳ್ಕೋಂತ ಹೋಗ್ತದೆ. ಎಷ್ಟು ಬೆಳ್ಕೋಂತ ಹೋಗ್ಯದ ನೋಡ್ರಿ. ನಿಮ್ಮದು ಫಸ್ಟ್ ಬರ್ತ್ಡೇ, ಸೆಕೆಂಡ್ ಬರ್ತ್ಡೇ ಎಲ್ಲ ಫೋಟೋ ತೆಗೆದಿರ್ತಾರಲ್ಲ, ನೋಡ್ರಿ ಎಷ್ಟು ಬದಲಾಗತ್ತೆ ಶರೀರ, ಎಷ್ಟು ಬದಲಾವಣೆ. ವಿವರ್ಧತೆ. ಅಪಕ್ಷೀಯತೆ ಮುಂದೆ 40 ನಂತರ ಶುರುವಾಗುತ್ತದೆ ನೋಡ್ರಿ. ಹಗುರಕ್ಕೆ ಬಂದು ಏನು ಸೇರ್ಕೊತದ? ಶುಗರ್ ಸೇರ್ಕೊತದ, BP ಸೇರ್ಕೊತದ. ಇಲ್ಲಿ ತನೂ ವಿವರ್ಧತೆ ಬೆಳೀತಾ ಹೋಗ್ತದ. ಮುಂದೆ ಬೆಳೆದದ್ದು ಸ್ವರ್ಗದ ಶುರುವಾಗ್ತದ. ಅಪಕ್ಷೀಯತೆ ಸ್ವರ್ಗತ ಹ್ಯಾಂಗಿದ್ದ ಹ್ಯಾಂಗಾಗ ಕ್ಷೀಣ ಆಗಿಲ್ಲೀಗ. ಅಪಕ್ಷೀಯತೆ ಮುಂದೇನ್ರಿ? ಅಪಕ್ಷೀಯತೆ ಆದ್ಮೇಲೆ ಸ್ವರ್ಗಿ ಮುಪ್ಪಾವಸ್ಥೆ ಬಂತು. ಮುಪ್ಪಾವಸ್ಥೆಯಲ್ಲಿ ಅಂತೂ ಎಷ್ಟು ಬದಲಾವಣೆ. ನಮ್ಮ ಭರ್ತೃಹರಿ ಭಾಳ ಚಂದ ಹೇಳಿದ್ದಾರೆ. ಮುಪ್ಪಾವಸ್ಥೆಗೆ ಬಂದಾಗ ಏನೇನು ಬದಲಾವಣೆ ಆಗುತ್ತದೆ ಹೇಳಿದ್ರೆ ನಾವು ಭಾಳ ಚಂದ ಹೇಳೋಣ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ. ಗಾತ್ರಂ ಸಂಕುಚಿತಂ ಅಂದ್ರೇನ್ರಿ? ಶರೀರ ಹತ್ಯೆ ಆಯಿತು. ಗೊತ್ತೇಕೆ ಇದೇ ಶ್ಲೋಕವನ್ನು ಕನ್ನಡಿಸಿದ್ದಾರೇನೋ ಅನ್ನುವಂಗ ಬಸವಣ್ಣವ್ರದ್ದು ಒಂದು ವಚನ ಐತಿ. ಅವರು ಭಾಳ ಚಂದ ಹೇಳ್ಯಾರ. ಶರೀರ ಹೆಂಗೆ ಐತಪ್ಪ, ಶರೀರ ಗೂಡು ಹೋಗದ ಮುನ್ನ ಅಂತ ವರ್ಣ ಮಾಡ್ಯಾರ. ನೆರೆ ಕೆನ್ನೆಗೆ ಮುಪ್ಪಾವಸ್ಥೆ ಬಂದಾಗ ನೆರೆ ಬರ್ತದೆ ಕೆನ್ನಿ ಮೇಲ. ನೆರೆ ಕೆನ್ನೆಗೆ, ತೆರೆ ಗಲ್ಲಕ್ಕೆ. ಇವೇನು ತಾರುಣ್ಯದಲ್ಲಿ ಭಾಳ ಚಂದ ತುಂಬಿಕೊಂಡಿರ್ತಾವ್ರೆ. ಮುಂದೆ 3 ಇದು ಬಿಡ್ತಾವೆ ಬೇರೆ. ಒಳಗಿಂದೆಲ್ಲ ತುಂಬ್ಕೊಂಡು ಕರಿಗೆ ಹೋಗ್ತದ್ರೆ. ಕರಿಗೆ ಹೋದ್ಕೊಂಡೇ ಇದು 3 ಕೆಲವ್ರಿಗೆ ಹೆಚ್ಚಿಗೂ ಬಿದ್ದಿರ್ತಾವ. ಗೆರಿ ಮೂಡ್ಲಕ್ಕೆ ಶುರು ಮಾಡ್ತಾವ, ತೊಗಲು ಮಡಿಸ್ತದೆ. ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗೋದಂದ್ರೆ ಹತ್ಯೆ ಆಗ್ತದೆ. ಒಪ್ಪ ಮೋರೆಯು ಚಿಪ್ಪಿನಂತಾಯ್ತು ಇನ್ನು ಜಗದೊಳಗೆ. ಶಿವಪುತ್ರಪ್ಪನವ್ರು ಭಾಳ ಚಂದ ಉದಾಹರಣೆ ಕೊಟ್ಟು ಹೇಳ್ಯಾರ. ತೆಂಗಿನಕಾಯಿ ಬೆಳಿತಾರ, ತೆಂಗಿನಕಾಯಿ ಎಳೆನೀರು ಕುಡಿದು ಹೋಗದ್ರಿ. ಅದು ಹೆಂಗಾಗಿರ್ತದೆ ನೋಡಿರಿಲ್ಲ? ಒಣಗಿದ ಮೇಲೆ ಮೊದಲೇ ಹಸಿ ಇದ್ದಾಗ ಎಷ್ಟು ತುಂಬ್ಕೊಂಡು ಎಷ್ಟು ಚಂದ ಕಾಣ್ತದ. ಒಣಗದ ನೋಡಿರೋದಿಲ್ಲ, ಹಂಗೆ ಆಗ್ತದ ಅಂದ್ರೆ ಅದು ಶರೀರನು ಒಪ್ಪ ಮೋರೆ ಚಿಪ್ಪಿನಂತಾಗುತ್ತದೆ. ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ. ಆದರೂ ಮುದುಕ ಮೋಹದಿಂದ ಹೊರಗೆ ಬರಂಗಿಲ್ಲ. ಮೋಹ ಮೈಮೇಯ ಭಾಳ ವಿಚಿತ್ರ. ಕೈಯಾಗಿ ಬಡಿಗೆ ಬರುತ್ತದೆ. ಮುಪ್ಪಾವಸ್ಥೆ, ಮುಪ್ಪಾದ ಮುದುಕ ಅಂತೀರಿ ನೀವು. ಮುಪ್ಪಾದ ಮುದುಕ ಅಂದ್ರೆ
ಮುಪ್ಪಾದನು ಶಬ್ದ ಬಿಡಿಸ್ಲ ನಿಮಗೆ. 3 ಪಾದಗಳುಳ್ಳ ಮುದುಕ. 3 ಪಾದ ಎಲ್ಲಿರ್ತಾವ್ರಿ? ಅಲ್ಲಿ ತೋರ್ಸ್ಲ ಹಾಕ್ತಾರ ಅನುಭಾವಿಗಳವರು. ಕೈ ಮಾಡಿ ತೋರಿಸ್ತಾರೆ. ಹಂಗಂದ್ರೆ ಏನ್ರಿ? ಇದು 3ನೇ ಪಾದ ಅಲ್ಲ, ಕೋಲ 3ನೇ ಪಾದ ಇದು. ಊರ್ಲಾಕ್ ಬರ್ತದ, ಬಂದ್ರೆ ಏರ್ಲಾಕ್ ಬರ್ತದ. 3ನೇ ಪಾದ ಕೈಯಾಗ ಬಂದ್ಬಿಡ್ತದೆ. ಇದು ಮುಪ್ಪಾವಸ್ಥೆ, ಅಪಕ್ಷೀಯತೆ. ತಪ್ಪದೆ ಕೆಡುವ ವಿನಶ್ಯತಿಯೊಂದು. ಕೊನೆಗೆ ಯಾವುದ್ರಿ? ಕೊನೆಗೆ ಮುಪ್ಪಾವಸ್ಥಿತಿ. ಇವೆಲ್ಲ ಕೆಡುವ. ನಿನ್ನೆ ಏನು ಹೇಳ್ದೆ ನಾ ಇಲ್ಲಿ ತನ ನಿಮಗೆ? ಇದು ಕೆಡ್ತೇವೆ, ಕೆಟ್ಗೋಂತ ಹೊಂಟದೆ. ನಾವೊಂದು ಅನುಭವದ ಮಾತು ಹೇಳ್ರಿ. ನೀವು ಅಡುಗೆ ಮಾಡ್ತಿರಲ್ಲವ, ಮಾಡಿದ ಅಡುಗೆ ಕೆಡ್ತದಿಲ್ಲ, ಅನ್ನ ಕೆಡ್ತದಿಲ್ಲ, ಮಾಡ್ತಿರಲ್ಲ ಅನ್ನ. ನಮಗೇನು ಕೊಡಬೇಡ್ರಿ, ನೀವೇ ಮಾಡ್ಕೊಂಡು ನೀವೇ ಉಣ್ರಿ. ಮಾಡ್ತಿರಲ್ಲ ಅನ್ನ, ಕೆಡ್ತದಿಲ್ಲ ಅನ್ನ. ಕಡಂಗಿಲ್ರಿ, ನಾವು ಫ್ರಿಜ್ನಾಗ ಇಡ್ತೀವಿ. ಎಷ್ಟು ದಿನ ಇಡ್ತೀರಿ? ನೀವು ಫ್ರಿಜ್ನಾಗಾರ ಸುಡುಗಾಡದಾಗ ಇಡ್ರಿ. ಮಾಡಿದ ಅಡುಗೆ ಕೆಡ್ತದಿಲ್ರಿ, ಪಲ್ಯ ಬೇಕಾದ ಜರ ಹುಣಸಿ ಹುಳಿ ಹೆಚ್ಚಿಗೆ ಹಾಕ್ರಿ, ಕಡಂಗಿಲ್ಲ ಅಂತ ಬೇಕಾದಟ್ಟು ಹಾಕ್ರಿ. ನಮ್ಮ ಕಡೆ ಬಜ್ಜಿ ಅಂತ ಮಾಡ್ತಾರೆ, 8 ದಿನ ಕೆಡಂಗಿಲ್ಲ. ಹುಣಸಿ ಹುಳಿ ಜಾಸ್ತಿ ಹಾಕಿ ಮಾಡ್ತಾರೆ. 8 ದಿನದ ಮೇಲೆ ಕೆಡ್ತದಿಲ್ಲ. ಅನ್ನ ನೋಡ್ರಿ, ಒಂದು 8 ದಿನ ಅನ್ನ ಮಾಡಿ ಇಟ್ಟು ನೋಡ್ರಿ ಹೆಂಗಾಗಿರ್ತದೆ. ಇವತ್ತು ಅನ್ನ ಮಾಡಿ 11ನೇ ದಿವ್ಸಕ್ಕೆ ತಿನ್ನೋದು. ಇವತ್ತು ಮಾಡಿದ ಅನ್ನ 8 ದಿವ್ಸಕ್ಕೆ ರೀ, 11 ದಿವ್ಸಕ್ಕೆ ಉಣ್ತೀರಿ. ಅದನ್ನು ಮುಟ್ಲಾಕಂಗಿಲ್ಲ, ಅಷ್ಟು ಕೆಟ್ಟು ಹೊಲಸನ ಆಗ್ತಿರ್ತದೆ. ಜಟ್ ಏನ್ರಿ? ಚಟ ಆಗ್ತಿರ್ತದೆ. ಶರೀರ ಅನ್ನಮಯ ಐತಿ. ಅನ್ನ ಕೆಡ್ತದ ಅಂದ ಮೇಲೆ ಅನ್ನದಿಂದ ಉಂಟಾದ ಶರೀರ ಕೆಡ್ತದಲ್ರಿ. ಅದರ ಕೆಡುವ ಪ್ರಕ್ರಿಯೆ ಇಟ್ ಇಸ್ ವೆರಿ ಫಾಸ್ಟ್. ಅನ್ನ ಕೆಡೋದು ಭಾಳ ಫಾಸ್ಟ್, ಬೇಗ ಅದರ ಪ್ರಕ್ರಿಯೆ ನಡೀತದೆ. ಇದು ಕೆಟ್ಕೋಂತ ಹೊಂಟದ, ನಿಮ್ಗೆ ಗೊತ್ತೇ ಆಗಿಲ್ಲ. ಅದನ್ನು ಕೆಟ್ಟ ಮ್ಯಾಗ ಒಯ್ದು ತಿಪ್ಪಾಗ ಚೆಲ್ತಾರೆ, ಇದನ್ನ ಕೆಟ್ಟ ಮ್ಯಾಗ ಒಯ್ದು ಮಣ್ಣಾಗ ಚೆಲ್ತಾರೆ ಅಷ್ಟೇ, ಕುಣ್ಯಾಗ. ಇಲ್ಲಿ ತನ್ನ ನಾನು ಏನು ವ್ಯಾಖ್ಯಾನ ಮಾಡಿದೆ? ಬರೀ ಕೆಡುವ, ಕೆಡದಂತೆ ಇಡಲಿಕ್ಕಾಗೋದಿಲ್ಲ. ಶರೀರವನ್ನು ಕೆಡದಂತೆ ಇಡ್ಲಿಕ್ಕೆ ಯಾರೇನು ಸಾಧ್ಯ ಐತ್ರಿ? ಕೆಲವರು ಭಾಳ ಹೆಲ್ತ್ ಟಿಪ್ಸ್ ಫಾಲೋ ಮಾಡ್ತಾರೆ. ಹಂಗಂದ್ರೆ ತಿಳಿತು ನಿಮಗೆ. ಆರೋಗ್ಯ ಸೂತ್ರಗಳನ್ನು ಪಾಲನೆ ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಉಣ್ತಾರೆ, ಶರೀರಕ್ಕೆ ಯಾವುದು ಒಗ್ತದ ಅದೇ ಉಣ್ತಾರ. ಏನು ಮಾಡಿದ್ರು ಶರೀರ ಕೆಡೋದಿಲ್ಲ. ಡಾಕ್ಟ್ರುಗಳಿಗೆ ಗೊತ್ತಿಷ್ಟು ಹೆಲ್ತ್ ಟಿಪ್ಸ್ಗಳು ನಮಗೇನು ಗೊತ್ತಿರೋಂಗಿಲ್ಲ. ಸಾಯ್ತಾರೆ ಡಾಕ್ಟ್ರುಗಳು. ವೈದ್ಯ ಮೂವ ರೋಗಿ ಮೂವ ಸುವ ಸಕಲ ಸಂಸಾರ ಕಬೀರ್ ಹೇಳ್ತಾನೆ. ರೋಗಿನೂ ಸಾಯ್ತದೆ, ಡಾಕ್ಟರ್ನೂ ಸಾಯ್ತಾನೆ. ಅವ್ರ ಶರೀರ ಕೆಟ್ಟಿರಂಗಿಲ್ಲ. ಇವತ್ತಂತೂ ಮನುಷ್ಯ ಅದು ಪ್ರಾಕೃತಿಕವಾಗಿ ಸಹಜ ಕೆಡ್ತಾ ಇದ್ರೆ ಇವ ಸುಡುಗಾಡು ತಿಂದು ಸುಡುಗಾಡು ಕುಡಿದು ಇವನೇ ಕೆಡಿಸ್ಕೊಳಕತ್ತಾನೆ. ಯುವಕರು ಭಾಳ ಬೇಗ ಸಾಯಲಾಕತ್ತಾರೆ ಈಗ, ಕುಡಿದು ಯುವಕರು ಅಂದ್ಕೊಂಡು ಹಿಂಗೆ ಕೈ ಒಯ್ತಾ ಇದ್ದಾರೆ ನೋಡ್ರಿ. ನಾ ಎಲ್ಲಿ ಯುವಕರಂತ ನಾ ಅನ್ನೋದಕ್ಕಿಂತ ಮೊದಲ ಅವ್ರ ಕೈ ಹೋಗ್ತಾ ಇರ್ತೆ. ಯಾಕೆ ಎಲ್ಲ ಕಡೆ ಅದು ಪ್ರಸಿದ್ಧ ಆಗಿಬಿಟ್ಟದು. ಏನು ಮಾಡೋದು? ಕುಡಿದು ಲಿವರ್ ಹಾಳು ಮಾಡ್ಕೊಳಕತ್ತಾರೆ, ಕೆಡಿಸ್ಕೊಳಕತ್ತಾರೆ. ಸ್ವತಃ ತಮ್ಮ ಶರೀರವನ್ನು ತಾವೇ ಕೆಡಿಸ್ಕೊಳಕತ್ತಾರೆ. ಕೆಡದಂತೆ ಇಡಲಿಕ್ಕಾಗೋದಿಲ್ಲಪ್ಪ. ಶರೀರವನ್ನು ಕೆಡದಂತೆ ಯಾರಿಂದಲೂ ಇಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕತೆ ಹೇಳ್ತಾರೆ, ಭಾಳ ಚಂದ ಕತೆ ಹೇಳ್ತಾರೆ. ಅವರ ತೋಟದಲ್ಲಿ ಮಾವಿನ ಗಿಡ ಭಾಳ ಇದ್ದವು. ಈಗೆಲ್ಲ ಕಲ್ಮಿ ಗಿಡ ಬಂದಾವಲ್ರಿ, ಭಾಳ ರುಚಿ ಇರ್ತಾವೆ. ಸುಮಾರು 10-20 ತೋಟದಲ್ಲಿ
ಗಿಡಗಳು, ಮಾವಿನ ಗಿಡಗಳು, 4 ಮಕ್ಕಳು ತಾಯಿಗೆ, 4 ಜನ ಸ್ವಸ್ಥರು, 4 ಮೊಮ್ಮಕ್ಕಳು. ಎಷ್ಟಾದ್ರಿ ಹೊಸು ಕೂಡಿ 16. ಅವೆಲ್ಲ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರು ತಿಂತಿದ್ರು. ಆಕೆಗೆ ಒಬ್ಬಾಕಿನೇ ಹೆಣ್ಮಗಳು. ಆಕೆ ಅಂದ್ರು ಈ ಹೊಸು ತಿಂತಾವ, ನನ್ನ ಮಗಳಿಗೆ ಇವೇನು ಇಡಂಗೆ ಕಾಣೋದಿಲ್ಲ. ಎಂದು ಬರೋಕ್ಕೆ ಅದಾಳಕಿ? ಮುಂದೆ ಪಂಚಮಿ ಹಬ್ಬಕ್ಕೆ ಬರೋಕ್ಕೆ ಅದಾಳ. ಮುದುಕಿ ವಿಚಾರ ಮಾಡ್ತು, ಇವು ಇಡಂಗಿಲ್ಲ, ನನ್ನ ಮಗಳು ಬರುತ್ತ, ನಾನು ಇವು ಮಾವಿನಕಾಯಿ ನುಂಗಿ ಹಾಕ್ತಾವಲ್ಲ. ಅದಕ್ಕೆ ಆಕಿ ಯೋಚನೆ ಮಾಡಿದ್ಲು, ನಾಳೆ ಪಂಚಮಿ ಹಬ್ಬಕ್ಕೆ ಮಾವಿನಕಾಯಿ ಯಾವಾಗ ಇರ್ತಾವೆ ಗೊತ್ತಿದ್ರಿ ನಿಮಗೆ? ಯಾವಾಗ? ವೈಶಾಖ ಮಾಸ ಅಂತದ್ರದ್ದು. ಮುಂದೆ ಶ್ರಾವಣ ಮಾಸದಾಗ ಬರೋಕ್ಕದ ಆಕಿ ಮಗಳು. ಮುಂದೆ 2 ತಿಂಗಳು ಬಿಟ್ಟು ಬರೋಕ್ಕದಾಳ. ಆದರೂ ನನ್ನ ಮಗಳಿಗೆ ಇರಲಿ ಅಂತ ಹೇಳಿ ಆಳ ಮನುಷ್ಯರಿಗೆ ಹೇಳಿ ಒಂದು ಕಟ್ಗೆ ಪೆಟ್ಗೆ ತರಿಸಿ ಅದ್ರಾಗ ಹುಲ್ಲು ಹಾಕಿ, ಕೆಡಬಾರ್ದಲ್ಲ ಅದಕ್ಕೆಲ್ಲ ಚಲೋ ವ್ಯವಸ್ಥೆ ಮಾಡಕ್ಕೆ, ಹುಲ್ಲು ಹಾಕಿ ಅದ್ರಾಗ ದಪ್ಪನು ಚಲೋ ಮಾವಿನಕಾಯಿ ಎಲ್ಲ ಹುಲ್ಲೊಳಗೆ ಜೋಡಿಸಿಟ್ಟು ಅದಕ್ಕೊಂದು ಕಿಲಿ ಹಾಕಿ, ಆ ಕಿಲಿ ಹಾಕಿದಂಥ ಕಟ್ಗೆ ಪೆಟ್ಟಿಗೆಯನ್ನು ಮತ್ತೊಂದು ದೊಡ್ಡ ಟ್ರಂಕ್ದಾಗಿಟ್ಟು ಅದಕ್ಕೊಂದು ಕಿಲಿ ಹಾಕಿ, ಹಿಂದಿನ ಕೋಲಾಗಿಟ್ಟು ಅದಕ್ಕೊಂದು ಕಿಲಿ ಹಾಕಿ, ಎಷ್ಟು ಕಿಲಿ ಅದು ನೆನ್ಬಿಟ್ರಿ? ಇಟ್ಟೆಲ್ಲ ಹಾಕಿ ಅವನ್ನೆಲ್ಲ ತನ್ನ ಹತ್ರ ಇಟ್ಕೊಂಡು ಮುದುಕಿ ಮಗಳು ಬರೋದಕ್ಕೆ ಕಾಯ್ತಾ ಇದ್ಲು. ಇವು 2 ತಿಂಗಳದಾಗ ಏನಾಗಿರ್ತದೆ ರೀ ಮಾವಿನಕಾಯಿ ಗತಿ? ಇಷ್ಟೆಲ್ಲ ಜೋಪಾನ ಮಾಡಿಟ್ರು ಏನಾಗಿರ್ತದ್ರ ಗತಿ? ಮಗಳು ಬಂದು ಶ್ರಾವಣಕ್ಕೆ ಮುಂದೆ ಪಂಚಮಿ ಹಬ್ಬಕ್ಕೆ ಕಿಲಿ ಕೈ ಕೊಟ್ಲಂತ. ನಿನ್ನ ಮಕ್ಕಳನ್ನ ಕರ್ಕೊಂಡು ನೀವು ಒಬ್ಬಕ್ಕಿನೇ ಹೋಗು, ಇದು ಕುಲಿ ಕಿಲಿ, ಇದು ಸಂದುಕದ ಕಿಲಿ, ಇದು ಕಟ್ಗೆ ಪೆಟ್ಟಿಗೆ ಕಿಲಿ ತೋರಿಸಿಕೊಟ್ಲು. ಅಕ್ಕಿ ತಿಳ್ಕೊಂಡು ನಮ್ಮವ್ವ ಇಲ್ಲಿ ಬಂಗಾರ ಬೆಳ್ಳಿ ಇಟ್ಟಾಳ. ಹಾಲು ಹೆಣ್ಣ ಕೋಲಿ ತೆರಲು, ಸಂದಕ್ಕೆ ತೆರಲು, ಒಳಗೊಂದು ಕಟ್ಗೆ ಪೆಟ್ಟಿಗೆ ಅದನ್ನು ಹೊರಗೆ ತೆಗೆದು ಅದನ್ನು ಹಿಂಗೆ ತೆರೆದು ಮೂರ್ಛೆ ಹೋಗಿ ಬಿದ್ಲು. ಯಾಕ? ಕೆಟ್ಟು ಅಷ್ಟು ಹೊಲಸು ಮಾರ್ಲಾಕತ್ತೇವ. ಎಷ್ಟು ಸುರಕ್ಷಿತವಾಗಿಟ್ರು ಹ್ಯಾಂಗ ಹಣ್ಣು ಕೆಡ್ತದಲ್ಲ, ಇದ ಮಾವಿನ ಹಣ್ಣಿದ್ದಂಗ ಇದು ಶರೀರ, ಕೆಡುವ ಶರೀರ. ಅದಕ್ಕೆ ಬಸವಣ್ಣವ್ರು ಭಾಳ ಚಂದ ಹೇಳಿದಾರ, ನೀರ ಬೊಬ್ಬಳಿಕೆಗೆ ಕಬ್ಬುಣದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಬರವ ನೋಡ. ಭಾಳ ಚಲೋ ಅದ್ಭುತವಾದಂಥ ಉದಾಹರಣೆ ಏನ್ರಿ? ಶರೀರ ಕೆಡಲಾರ್ದಂಗೆ ಇಡ್ತೀನಿ ಅನ್ನೋರಿಗೆ ಆಗೋದಿಲ್ಲೋ ತಮ್ಮ, ಅದನ್ನು ಸುರಕ್ಷಿತವಾಗಿ ಇಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಚಲೋ ಉದಾಹರಣೆ ಕೊಟ್ಟರು ನೋಡ್ರಿ ಬಸವಣ್ಣವ್ರು. ಏನಂದ್ರೆ, ನೀರ ಬೊಬ್ಬುಳಿಕೆಗೆ ಕಬ್ಬುಣದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಬರವ ನೋಡ. ಕಲ್ಪನೆ ಬಂದ್ರೆ ತಮ್ಗೆ ಗೊತ್ತಾದ್ರೆ ಏನ್ರಿ? ಗುರುಳಿ. ನೀರ ಬೊಬ್ಬುಳಿಕೆ ಅಂದ್ರೆ ಏನ್ರಿ? ನೀರ ಬೊಬ್ಬುಳಿಕೆ ಅಂದ್ರೆ ಏನು? ನೀರಿನ ಬುರ್ಗ ಅಥವಾ ನೀರಿನ ಗುರುಳೆ. ಪ್ರವಾಹ ಬಂದಾಗ ನೀರಿನ ಗುರುಳಿ, ಒಂದು ದೊಡ್ಡ ಗುರುಳಿ ತೇಲಿ ಹೊಂಟದು, ಇಟ್ಟು ದಪ್ಪ ಒಂದು ನೀರಿನ ಮ್ಯಾಗ ನೀರಿನ ಗುರುಳಿ ಒಬ್ಬನ ತಲೆಯಾಗ ಬಂತು. ಎಷ್ಟು ಚಂದ ಐತಿ ಇದು. ಒಡಿಲಾರ್ದಂಗೆ ಸುರಕ್ಷಿತ ಮಾಡೋ. ಒಡಿಲಾರ್ದಂಗೆ ಸುರಕ್ಷಿತವಾಗಿ ಇಡ್ಬೇಕಂದ್ರೆ ಏನು ಮಾಡ್ಬೇಕು? ಇದು ಕಟ್ ಹಾಕ್ಬೇಕು. ಇಲ್ಲಿ ಪುಸ್ತಕ ಐತಿ, ಕಟ್ ಹಾಕ್ಯಾರ ನೋಡ್ರಿ. ಇದಕ್ಕೆ ಏನು ಪೆಟ್ಟಾಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಹಾಂಗೆ ಅದಕ್ಕೆ ಕಟ್ ಹಾಕ್ಲಕ್ಕೆ. ಎದ್ರ ಕಟ್ ಹಾಕ್ಬೇಕಂದಂತೂ ಕಬ್ಬುಣದ ಕಟ್ ಹಾಕ್ಲಕ್ಕೆ ಬಂದ. ಎದಕ್ಕೆ ಕಟ್ ಹಾಕೋ ಪ್ರಯತ್ನದಲ್ಲಿನೇ ಒಡೆದು ಹೋಗ್ತದಿಲ್ರದು. ಹಾಗೆ ನೀರು ಮ್ಯಾಲಿನ ಗುರುಳು ತಮ್ಮ. ಶರೀರ ಅಂದ್ರೆ ಏನಿದು? ನೀರು ಮ್ಯಾಲಿನ ಗುರುಳಿ. ಇದನ್ನು ಸುರಕ್ಷಿತ ಮಾಡಿ
ಇಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನಂದ್ರೆ ಕೆಡುವ ಶರೀರ. ಇಲ್ಲಿ ತನಕ ವ್ಯಾಖ್ಯಾನ ಮಾಡಿದ್ದು ನಾನು ಏನು, ಕೇವಲ ಕೆಡುವ ಶರೀರ. ಕೆಡುವ ಶರೀರದ ಮೋಹವನು ಮಾಣೆ. ಈ ಕೆಟ್ಟ ಹೋಗುವಂಥ ಶರೀರದ ಮ್ಯಾಲಿನ ಪ್ರೀತಿಯನ್ನ ಮಾಣೆ ಬಿಡಾವಲ್ಲಿನಿ. ಮಾಣೆ ಅಂದ್ರೇನ್ರಿ? ಬಿಡಾವಲ್ಲಿ. ಕೆಟ್ಟು ಹೋಗುವ ಶರೀರದ ಮ್ಯಾಲಿನ ಪ್ರೀತಿ ನೀ ಬಿಡಾವಲ್ಲಿ. ಇದು ಬಿಡ್ಲಾರ್ದೇನೆ ಎಂದಿಗೆ ಪರಮುಕ್ತಿ ಸುಖವನ್ನು ಪಡೆ. ಹಿಂಗೆ ಅನ್ವಯ ಮಾಡ್ಬೇಕಾದ ಗೊತ್ತಾ? ಕೆಟ್ಟು ಹೋಗುವ ಶರೀರದ ಮ್ಯಾಲಿನ ಪ್ರೀತಿ ನೀನು ಬಿಡ್ಲಾರ್ದೆ ಯಾವ ಸುಖ ಪಡ್ಲಿಕ್ಕೆ ಬರಂಗಿಲ್ಲಂತ್ರಿ? ಪರಮುಕ್ತಿ ಸುಖ. ಅಲ್ಲಿನೂ ಮೂರು ಪದ, ಒಂದು ಪರ, ಒಂದು ಮುಕ್ತಿ, ಒಂದು ಸುಖ. ಸುಖ ಅಲ್ಲ. ಯಾವ ಸುಖ ಅಂದರೆ ಮುಕ್ತಿ ಸುಖ. ಮುಕ್ತಿ ಸುಖ ಬೇರೆ, ಭುಕ್ತಿ ಸುಖ ಬೇರೆ. ನಮಗೆಲ್ಲ ಪರಿಚಯ ಇರೋದು ಬರೀ ಭುಕ್ತಿ. ಭುಕ್ತಿ ಅಂದ್ರೆ ಏನ್ರಿ? ಇಂದ್ರಿಯಾನುಭವ, ವಿಷಯಾನುಭವ. ಇದಕ್ಕೆಲ್ಲ ಭುಕ್ತಿ ಸುಖಂ ಸಂಸಾರದೊಳುಂಟು ನಿಜಗಳು. ಭುಕ್ತಿ ಸುಖ ಅನ್ನೋದನ್ನು ಬರದಾರ. ಭುಕ್ತಿ ಸುಖ ನಾನೇ ಹೊಸದಾಗಿ ಶಬ್ದ ಏನು ಪ್ರಯೋಗ ಮಾಡ್ತಾ ಇಲ್ಲ. ನಾ ಶಾಸ್ತ್ರದಾಗ ಇಲ್ಲದ್ದು ಒಂದು ಮಾತು ಹೇಳಂಗಿಲ್ಲ. ಅದನ್ನೇ ನಿಮ್ಗೆ ತಿಳಿಯೋ ಭಾಷೆಯಲ್ಲಿ, ನಿಮಗೆ ತಿಳಿಯುವ ರೀತಿಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿರ್ತೀನಿ ಅಷ್ಟೇ. ಭುಕ್ತಿ ಸುಖ ಅಂದ್ರೆ ಈ ಎಲ್ಲ ಇಂದ್ರಿಯಗಳನ್ನು ಬಳಸಿಕೊಂಡು ವಿಷಯವನ್ನು ಅನುಭವಿಸುವುದು. ಇದೆಲ್ಲವೂ ಏನಿದೆ? ಭುಕ್ತಿ ಸುಖ. ಭೌತಿಕ ಸುಖ, ವಿಷಯ ಸುಖ, ಇದರ ಪರಿಚಯ ಮಾತ್ರ ನಮಗಿದೆ. ಇದು ಕ್ಷಣಿಕ ಸುಖ. ಸಾಕೆನಿಸುವುದು ಲೋಕ ಸಂಪರ್ಕ ಸುಖ. DVG ಬರೀತಾರೆ, ಸಾಕನಿಸ್ತದಪ್ಪ. ಇದು ಕಜ್ಜಿ ಆದಾಗ ತುರ್ದಾಗ ನಿಮ್ಗೆ ಒಂದು ಮಜಾ ಅನಿಸ್ತದಲ್ಲ, ಹಾಂಗಿದ್ದಂಗಿದು ಸುಖ. ಇದ ಉದಾಹರಣೆ ಕೊಟ್ಟಾರವ್ರು. ಈ ಸುಖದ ಕಥೆ ಹೇಳ್ತಾ ಇಲ್ಲ, ಇದು ನಮಗೆ ಪರಿಚಯ ಐತಿ. ಅದಕ್ಕೆ ಅವರು ಮುಕ್ತಿ ಸುಖ. ಮುಕ್ತಿ ಸುಖ ಯಾವ ಸುಖ ರೀ? ಮೋಕ್ಷಾನಂದ. ಅದು ಎಂಥದ್ದು? ಮತ್ತು ಬರೀ ಮುಕ್ತಿ ಅಂದಿಲ್ಲ, ಮುಕ್ತಿಗೆ ಮತ್ತೆ ವಿಶೇಷ ಸೇರಿಸಲ್ಲ. ಯಾವುದ್ರಿ? ಪರಮುಕ್ತಿ ಅಂತ. ಪರಮುಕ್ತಿ ಅಂದಾಗ ಅಪರಮುಕ್ತಿಗಳದಾವೇನ್ರಿ? ಹೌದು, ನಾನಾ ನಮೂನಿ ಮುಕ್ತಿ ಹೇಳ್ಯಾರ. ಭಾರಿ ಚೀಪ್ ಅದಾವ ಕೆಲವೊಂದಿಷ್ಟು. ಎಷ್ಟು ಚೀಪ್ ಅದಾವ ಅಂತಂದ್ರೆ, ಮಗಳ ಮದುವೆ ಆಯ್ತಂದ್ರೆ ನಾ ಮುಕ್ತ ಆದ್ ನೋಡ್ರಿ. ಇದು ಭಾರಿ ಸಸ್ತಾ ಮುಕ್ತಿ ಇದು. ನೀವು ಅಂತೀರಿಲ್ರಿ, ಸಾಲ ತೀರಿಸಿದೆ ಅಂದ್ರೆ ಅದ್ರ ಸಾಲ ಮುಡ್ತಂದ್ರಿ ನಾ ಮುಕ್ತ ಆದ್ ನೋಡ್ರಿ ಅಂತ. ನಾವು ಇವ್ದು ಎಕಡೆ ಮುಕ್ತಿನೂ ಯಾರಿಗೆ ಗೊತ್ತೈತಿ? ನಿಮ್ಮ ಮುಕ್ತಿ ಹೇಳಕತ್ತೀನಿ ನಾನು. ಇವ ಚಾರ್ವಾಕ್ ಹೇಳೋ ಮುಕ್ತಿ ಅಂತೂ ಭಾಳ ಕಿರಿಕಿರಿನೇ ಇಲ್ಲ. ಏನಂತಾನೋ ಗೊಟಕ್ಕಂದಿ ಆಯ್ತು ಮುಕ್ತಿ ಅಂತಾನೋ. ಸಾಯುವುದೇ, ಶರೀರ ಬಿಡುವುದೇ ಮುಕ್ತಿ ಅಂದ. ನೈಯಾಯಿಕರು ಒಂದು ನಮನಿ ಮುಕ್ತಿ ಹೇಳ್ತಾರೆ, ಜೈನರು ಒಂದು ನಮನಿ ಮುಕ್ತಿ ಹೇಳ್ತಾರೆ, ಸಾಂಖ್ಯರು ಒಂದು ನಮನಿ ಮುಕ್ತಿ ಹೇಳ್ತಾರೆ. ತ್ರಿತಾಪ ನಿವೃತ್ತಿನೇ ಮುಕ್ತಿ ಹೇಳ್ತಾನ. ನೀವು ಭಾಳ ಶಾಸ್ತ್ರ ಕೇಳೋದ್ರಿ, ಕಂಡಾಪಟ್ಟಿ ಕೇಳಿರಿ. ಸಾಂಖ್ಯ ತ್ರಿತಾಪದ ನಿವೃತ್ತಿ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಏನು ಜೀವನದಾಗ ಎಷ್ಟು ದುಃಖ ಅದಾವಂದ್ರೂ ಮೂರರೊಳಗೆ ಅಂತರ್ಭಾವ ಮಾಡ್ತಾನೆ. ನಿಮಗೆ ತೋರುವ ಎಲ್ಲ ದುಃಖ ಪ್ರಧಾನವಾಗಿ ಎಷ್ಟ್ರಿ? ಮೂರೇ ನಮನಿ ಅಂತ ನಾವು. ಶಾರೀರಿಕವಾಗಿ ದುಃಖ, ಮಾನಸಿಕವಾಗಿ ದುಃಖ, ಈಗ ಬಿಸಿಲಿನಿಂದ ದುಃಖ, ಮಳೆಯಿಂದ ದುಃಖ, ಇಂಥವೇ ಕೆಲವೊಂದು ದುಃಖ ಆಗ್ತಾವ್ರೇನ್ರಿ? ಎಲ್ಲ ಸೇರಿಸಿ ಎಷ್ಟು ನಮನಿ ಮಾಡಿದ್ರೆ ನಾವು ಮೂರು ನಮನಿ ಮಾಡ್ಯಾನ. ತ್ರಿತಾಪ ಅಂತ ಮೂರು ನಮನಿ ತಾಪ, ಮೂರು ನಮನಿ ದುಃಖ. ಈ ದುಃಖ ಕಳೆದ ದುಃಖ ನಿವೃತ್ತಿ ಆದದೆ ಮುಕ್ತಿ ಅಂತ. ನೈಯಾಯಿಕನು ದುಃಖದ ನಿವೃತ್ತಿನೇ ಮುಕ್ತಿ ಅಂತ ಹೇಳಿದರು. మరి ವೇದಾಂತಿಗಳ ಹಂಗಲ್ಲ ನೋಡ್ರಿ, ಬರೀ ದುಃಖದ ನಿವೃತ್ತಿ, ಅಭಾವಾತ್ಮಕ ಆಗ್ತದೆ ಮುಕ್ತಿ ಎಂಬುದು. ಬರೇ ದುಃಖದ ನಿವೃತ್ತಿ, ದುಃಖ ಇಲ್ಲದಂಗೆ ಆಗುವುದೇ ಮುಕ್ತಿ ಅಂದ್ರೆ ಇಲ್ಲದಂಗೆ ಇದು ಅಭಾವ ರೂಪ.
ವೇದಾಂತಿಗಳು ಅಭಾವ ರೂಪ ಮುಕ್ತಿಯನ್ನು ಒಪ್ಪಿಲ್ಲ. ಅವರಂತಾರೆ ಬರೀ ದುಃಖದ ನಿವೃತ್ತಿ ಅಲ್ಲ, ದುಃಖದ ನಿವೃತ್ತಿ ಆಗಬೇಕು. ಮತ್ತು ದುಃಖದ ನಿವೃತ್ತಿ ಹೇಗಾಗಬೇಕು? ಅದಕ್ಕೊಂದು ಶಬ್ದ ಸೇರಿಸಿದರು, ಆತ್ಯಂತಿಕ ದುಃಖ ನಿವೃತ್ತಿ. ಆತ್ಯಂತಿಕ ದುಃಖ ನಿವೃತ್ತಿ ಅಂದರೆ ಕಲ್ಪನೆ ಬರ್ತದೆ ನಿಮಗೆ? ಆತ್ಯಂತಿಕ ದುಃಖ ನಿವೃತ್ತಿ ಅಂದರೆ ಅಲ್ರಿ, ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕಂದ್ರೆ ಹಾದ ದುಃಖ ಮರಳಿ ಬರಲ್ಲ. ನೀವೇನು ದುಃಖ ಕಳ್ಕೋಬೇಕಂತ ಪ್ರಯತ್ನ ಮಾಡ್ತಿರಲ್ಲ, ದುಃಖ ಹಾದಂಗೆ ಆಗ್ತದೆ. ಮತ್ತು ಮುಂದಿನ ಭಾಗದ ಹಿಂಗೆ ಹೋಗೋದಂದ್ರಾಗ ಹಿಂದಿನ ಭಾಗದ ಸೇರ್ಕೊಂಡಿರ್ತದೆ. ಹೌದಲ್ಲ? ಹಿಂಗೆ ಅನಿಸಿಲ್ಲ? ದುಃಖ ಏನು ಹೋಯ್ತಪ್ಪ, ಆಯ್ತು ಇದಿಟ್ಟಾಯ್ತು ಅಂದ್ರೆ ದುಃಖ ಹೋಯ್ತು, ತಾಪ ಕಳ್ಕೊಂಡೆ ಅನ್ನಿಸ್ತದೆ. ಮತ್ತೆ ಬರಂಗಿಲ್ಲ, ಹೊರಳಿ ಬರ್ತದೆ. ಅದಕ್ಕೆ ಅವರಂದ್ರು ಆತ್ಯಂತಿಕ ದುಃಖ ನಿವೃತ್ತಿ ಆಗಬೇಕು. ಮತ್ತೆ ಸುಖ ಅದೇ, ಅದಕ್ಕೂ ಭಾಳ ಚಂದ, ಅದಕ್ಕೂ ವಿಶೇಷಣ ಶಾಸ್ತ್ರ ನೋಡಿ. ಬರೀ ಆನಂದ ಅಂದಿಲ್ಲ ರೀ, ಪರಮಾನಂದದ ಪ್ರಾಪ್ತಿ ಅಂದರು. ಬರೀ ಆನಂದ ಅಂದಿಲ್ಲ, ಏನಂದಾರ್ರಿ? ಪರಮ ಸುಖ. ಬರೀ ಸುಖ ಅಂದಿಲ್ಲ, ಪರಮ ಸುಖದ ಪ್ರಾಪ್ತಿ ಆಗ್ಬೇಕಂದ್ರೆ ದೊರೆತ ಆನಂದ ಕೈ ಬಿಟ್ಟು ಹೋಗಬಾರ್ದು. ಇದು ವೇದಾಂತಿಗಳು ಹೇಳುವಂಥ ಮೋಕ್ಷದ ಸ್ವರೂಪ. ಇಂಥ ಆನಂದ ಶಾಶ್ವತವಾದಂಥ ಆನಂದ, ನೋವಿನಿಂದ ದೂರಾದ ಶಾಶ್ವತ ನಲಿವಿನಿಂದ ಕೂಡಿದ ಆನಂದ, ಪರಮಾನಂದ. ಇಂಥ ಮುಕ್ತಿ ಸುಖವನ್ನು ಎಂದಿಗೆ ಪಡೆವೆ? ಎಂದರ ಪಡಿತೀಯಪ್ಪ ನೀನು? ಯಾಕಂದ್ರೆ ಕೆಡುವ ಶರೀರದ ಮೋಹವನ್ನು ಮಾಡಿ, ಈ ಶರೀರದ ಮೇಲಿನ ಮೋಹವನ್ನು ನೀನು ಬಿಡ್ತಾ ಇಲ್ಲ. ಹೀಗಿರುವಾಗ ನೀ ಹೆಂಗ ಪರಮ ಸುಖವನ್ನು ಪಡಿತಿ? ಪರಮ ಸುಖವನ್ನು ಪಡಿಬೇಕಂದ್ರೆ ಒಂದೇ ಒಂದು ಕಂಡೀಷನ್ ಇಟ್ಟರು. ಏನು ಕಂಡೀಷನ್ ಇಟ್ಟಿದ್ದಾರೆ? ಶರೀರದ ಮೋಹವನ್ನು ಬಿಡು. ಯಾಕೆ ಶರೀರದ ಮೋಹವನ್ನು ಬಿಡು ಅಂತೀವಂದ್ರೆ, ಶರೀರ ನೀನಲ್ಲ. ಶುರು ಆಯ್ತು ನೋಡ್ರಿ. ಯಾಕೆ ಶರೀರ ನೀನಲ್ಲ? ಯಾಕೆ ಶರೀರ ನೀನಲ್ಲ? ಶರೀರ ಮಲಾತ್ಮಕ, ನೀನು ನಿರ್ಮಲಾದಿ. ಅಜ್ಞಾನಿಯಲ್ಲವೇ ನೀನು ಜೀವನೆ ಅಂತ ಅಜ್ಞಾನಿಯೋ ನೀನು. ಪೂತ ನಿಜ ನಿರ್ಮಲ ತತ್ವ ನೀ ಅದಿ. ಅದು ಹೆಂಗೈತಿ ಶರೀರ? ನೀವೆಲ್ಲ ಆಡ್ತೀರಿ ಪದ, ಅದನ್ನೆಲ್ಲ ಹೆಂಗೈತಿ? ಅದು ಹೆಂಗೈತಿ? ಜಡ ದೃಶ್ಯ ಬರೀ ಇಷ್ಟೇ ಅಲ್ಲ, ಮತ್ತೆ ಹೆಂಗೈತಿ ಅದು? ಹೊಲಸಿನ ಸಮೂಹ. ಶರೀರ ಹೆಂಗೈತ್ರಿ? ಹೊಲಸಿನ ಸಮೂಹ. ಎಂಥ ಅಜ್ಞಾನಿ ನೀನು, ಎಂಥ ಮೂರ್ಖದಿ. ಶರೀರ ಹೆಂಗೈತಿ? ಅದ್ರ ಕತೆ ಭಾಳ ಚಂದ ಹೇಳ್ಯಾರ. ಮಲ ಮೂತ್ರ ಅಣುವಿರ್ಧ ನೆಲೆಯೋಳು ನಿಲೆನೆಂಬೆ. ಹೊಲಸಿದ್ದಲ್ಲಿ ನೀವು ಆರಾಮ್ ಕುಂದಿರ್ತೀರಿ. ಟಾಯ್ಲೆಟ್ ರೂಮ್ನಾಗ ಹೋಗ್ತಿರಲ್ಲ, ಎಷ್ಟೊತ್ತು ಕುಂದಿರ್ತೀರಿ? ಹಿಂಗೂ ಕೇಳಿನ ಇವು ಸಿಟಿನ ಮಂದಿ ಎಲ್ಲ ಪೇಪರ್ ಅಲ್ಲೇ ಓದ್ತಾವಂತ, ಪೇಪರ್ ಮುಗಿದ್ಮೇಲೆ ಹೊರಗೆ ಬರ್ತಾವಂತ. ಅವ್ರು ಕ್ಲೀನ್ ಇಟ್ಟಿರ್ತಾರೆ ಬಿಡ್ರಿ. ಏಟ್ ಕ್ಲೀನ್ ಐತಂದ್ರು ಅಲ್ಲಿ ಏನ್ರಿ ಇರ್ಬೇಕು ಅನ್ನಿಸ್ತದ. ಅದ್ರಾಗ ಈ ಪಬ್ಲಿಕ್ ಇರ್ತಾವ ನೋಡ್ರಿ. ಇದ್ರಾಗ ನಾನು ನಿನ್ನೆ 26ಕ್ಕೆ ಬೆಂಗಳೂರಿಗೆ ಹೋಗಿ ಬಂದೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಐತಲ್ಲ, ಇಡೀ ಏಷ್ಯಾದಾಗ ನಂಬರ್ 1 ಏರ್ಪೋರ್ಟ್ ಅಂತಾರೆ ಅದಕ್ಕೀಗ. ನಾನಲ್ಲಿ ವಾಶ್ರೂಮ್ಗೆ ಹೋಗಿದ್ದೆ, ನೋಡೋಮಂತೆ ಹೋಗಿದ್ದೆ. ಭಾರಿ ಭಾರಿ ಫೇಮಸ್ ಅಂತಾರಂತ ಹೇಳೀನಿ. ನನಗೆ ನಿಂದಿರ್ಲಿಕ್ಕೆ ಆಗಲಿಲ್ಲ. ಎಷ್ಟು ಕ್ಲೀನ್ ಇಟ್ಟಾರ ಅಂದ್ರೂ ಅಲ್ಲಿ ನಿಂದಿರ್ಲಿಕ್ಕೆ ಆಗಂಗಿಲ್ಲ. ನಿಜಗುಂಡ್ರಂತಾರೆ ಮಲ ಮೂತ್ರ ಅಣು ಒಂದಿಟ್ಟಿರ್ಬೇಕನು. ಏಟ್ರಿ ಮಲಮೂತ್ರ ಅಣು ಒಂದು ಸ್ವಲ್ಪ ಒಂದು ಜರಾನೇ ಹೊಲಸೈತೆ ಅಂದರು ನಿಲೆನೆಂಬೆ ಅಲ್ಲಿ ನಿಂದಿರ್ಬೇಕಂತೀನಿ ನೀನು. ಯಾವಾಗ ಅಲ್ಲಿಂದ ಹೊರಗೆ ಬರಲಿ ಅಂತೀರಿ. ಮಲಮೂತ್ರ ಅಣುವಿರ್ಧ ನೆಲೆಯೋಳು.
ಮಲಮೂತ್ರ ಇರುವಂಥ ಸ್ಥಾನದಲ್ಲಿ ನಿಲೆನೆಂಬೆ ಅಲ್ಲಿ ನಿಂದಿರ್ಬೇಕಂತ ಅನ್ನಂಗಿಲ್ಲ ನೀನು. ಫಲವು ಪೇಯದ ತಾಣವೆನಿಸುವ ಅಂಗದಳು. ನೋಡಿ ಈ ಮಾತನ್ನು ಕೇಳಕ್ಷ ಕೊಡ್ರಿ. ಈ ಅಂಗ ಅಂದ್ರ ಶರೀರ. ಇದು ಹೆಂಗೈತಿ? ಫಲವು ಪೇಯದ. ಪೇಯದ ಅಂದ್ರೆ ನೀವು ಹೇಯದ. ಹೇಯ ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಗೆ? ಹೇಯ ಅಂದ್ರೆ ಯಾವುದು ನೋಡಿರೋ ಮೋತಿ ಕಿಮಿಸ್ತೀರಿ, ಚೀತು ಅಂತ ಉಗುಳ್ತೀರಿ, ಅದಕ್ಕೆ ಹೇಯ ಅಂತಾರೆ. ಹೇಯ ಅಂದ್ರೆ ಅದೇ ಮಲ ಮೂತ್ರ ಹೊಲಸೆ ಅಲ್ಲ. ಈ ಮಲ ನೋಡ್ರಿ, ಫಲವು ಪೇಹದ ತಾಣ. ಜಗತ್ತಿನಾಗ ಎಷ್ಟು ಹೊಲಸದವ, ಆ ಎಲ್ಲ ಹೊಲಸು ಎಲ್ಲಿ ಅದಾವ? ಇಲ್ಲಿ ಅದಾವ. ಹೌದ್ರಿ? ಯಾವುದು ನೋಡಿದ್ರೆ ನೀವು ಮುಖ ತಿರುಗ್ತೀರಿ, ಮಾರಿ ಕಿಮಿಸ್ತೀರಿ, ಅಂತೆಲ್ಲ ಹೊಲಸುಗಳು ಎದ್ರಾಗ ಅದಾವ? ಇಲ್ಲಿ ಅದಾವ. ಭಾಳ ಚಂದ ಕಾಣ್ತದ ಶರೀರ. ಯಾಕ? ಮ್ಯಾಗ ಅರ್ಬಿ ತುಟ್ಟಿರಿ, ಸ್ನೋ ಪೌಡ್ರ್ ಬೇರೆ ಹಚ್ಚಿರಿ, ಮತ್ತು ಚಂದ ಕಾಣ್ತದೆ. ಒಬ್ಬ ಸಂಸ್ಕೃತ ಕವಿ ಭಾಳ ಚಂದ ಹೇಳ್ಯಾನ, ಹೊರಗಿದ್ದದ್ದು ಒಳಗಾಗಿ ಒಳಗಿದ್ದದ್ದು ಹೊರಗೆ ತೋರ್ತು ಅಂದ್ರೆ ಶಾಸ್ತ್ರ ಹೇಳು ಹರ್ಕತ್ತಿಲ್ಲ ನಿನಗೆ, ಸಹಜ ವೈರಾಗ್ಯ ಬರ್ತದ. ಒಳಗಿದ್ದದ್ದು ನೋಡೋದನ್ನು ಜರ ಕಲಿಸ್ತದ ನಮಗೆ ಶಾಸ್ತ್ರ. ಮ್ಯಾಲ ಅಟ್ಟೆ ನೋಡ್ತೀರಿ, ಮ್ಯಾಲ ಮಾರಿ ನೋಡಿ ಭಾಳ ಚಂದ ಅನಿಸ್ಲಕ್ಕತ್ತದ. ಫೋಟೋ ತೆಗೆಸ್ಕೊಂತೀರಲ್ಲ, ಇಲ್ಲಿ ಫೋಟೋ ಸ್ಟುಡಿಯೋದಾಗ ತೆಗೆಸ್ಕೊಬೇಡ್ರಿ, ದವಾಖಾನೆ ಹೋಗಿ ತೆಗೆಸ್ಕೊಡ್ರಿ. ಒಂದಿಷ್ಟು ಎಂಥ ಫೋಟೋ ಅಂತಿರೋದಕ್ಕ? ಎಕ್ಸ್ರೇ ಫೋಟೋ ತೆಗೆಸ್ಕೊಡ್ರಿ. ಒಂದು ಮಾರಿದು ಮದುವೆ ಆಗೋ ಹೊತ್ತಿನಾಗ ನಿನ್ನ ಮಾರಿ ನೋಡಿ ಮದುವೆ ಆಗ್ತೀನಂತ ನೋಡಿ ಅವ್ನಿಗೆ ಎಕ್ಸ್ರೇ ಫೋಟೋ ಕಳಿಸ್ಕೊಡ್ರಿ. ಅವ್ನು ಮಾರಿ ನೋಡಿ ಅವ ಮದುವೆ ಆಗ್ತಾನಂತೀರಿ. ಒಂದು ಕತೆ ಹೇಳ್ತಾರೆ, ಭಾಳ ಚಂದ ಕತೆ. ಒಬ್ಬ ರಾಜಕುಮಾರ ಅರಣ್ಯದಲ್ಲಿ ಬೇಟೆಯಾಡ್ಕೋಂತ ಹೋದ. ಮಹಾನ್ ಶೂರ, ಧೀರ, ಧೀಮಂತ, ರೂಪವಂತ ಯುವ ರಾಜಕುಮಾರ ಬೇಟೆಯಾಡ್ಕೋಂತ ಅರಣ್ಯಕ್ಕೆ ಹೋದ. ಅರಣ್ಯದಲ್ಲಿ ದಾರಿ ತಪ್ಪದ. ತನ್ನ ಆರ್ಮಿಯಿಂದ, ಸೈನ್ಯದಿಂದ ದೂರ ಆದ. ದಾರಿ ತಪ್ಪಿ ಅಲಿತಾ ಪಾಪ ಹಸದಾನ. ನೀರಡಿಕೆಯಾಗಿದೆ. ನೀರಡಿಸಿ ಹಸಿವಿನಿಂದ ಬಳಲಿ ಎಲ್ಲಾದರೂ ಒಂದಿಷ್ಟು ನೀರು ಸಿಕ್ಕೀತೆ, ಆಹಾರ ದೊರಕೀತೆ ಅಂತ ಕಂಗೆಟ್ಟು ನೀರ ಆಹಾರವನ್ನು ಅರಸುತ್ತ ಹೊರಟಾಗ ಅರಣ್ಯದಲ್ಲಿ ಒಂದು ಆಶ್ರಮ ಕಂಡು ಬಂತವನಿಗೆ. ಋಷಿಗಳ ಆಶ್ರಮ. ಅರಣ್ಯದಲ್ಲಿ ಋಷಿಗಳ ಆಶ್ರಮ. ಆಶ್ರಮ ಕಂಡು ಭಾಳ ಆನಂದ ಅನ್ನಿಸ್ತು. ಹಾದ ಪ್ರಾಣ ಮರಳಿ ಬಂದಂಗಾಯ್ತು. ಹಾದ ಋಷಿಗಳ ಆಶ್ರಮಕ್ಕೆ ಹೋದ. ಆಶ್ರಮದಲ್ಲಿ ಋಷಿಕುಮಾರಿ ಒಂಥರ ಶಾಕುಂತಲೆ ಕಥೆ ಇದ್ದಂಗೆ ಅಂತ ತಿಳ್ಕೊಡ್ರಿ. ಏನು ಶಕುಂತಲೆ ಕಥೆ ಇದ್ದಂಗೆ. ರಾಜಕುಮಾರ ಹಸಿದ, ನೀರಡಿಸಿದಂಥ ರಾಜಕುಮಾರ ಋಷಿ ಆಶ್ರಮಕ್ಕೆ ಬಂದ. ಋಷಿ ಆಶ್ರಮದಲ್ಲಿ ತುಂಬುತಾರುಣ್ಯಕ್ಕೆ ಬಂದ ಅತ್ಯಂತ ರೂಪಶಿಯಾದ, ವೈರಾಗ್ಯದ ಆಕೃತಿ ಏನೋ ಅಂಬಂತಿರುವಂಥ ಋಷಿಕುಮಾರ. ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿ ಐತಿ, ಅತಿಥಿ ದೇವೋ ಭವ. ಬಂದ ಅತಿಥಿಗಳನ್ನು ನಾವು ಯಾವ ಥರ ಟ್ರೀಟ್ ಮಾಡ್ತಿದ್ದೆವು? ದೇವ್ರಂತ ಟ್ರೀಟ್ ಮಾಡ್ತಿದ್ದೆವು. ಆ ಥರ ನಾವು ದೇವ್ರ ಕಂಡಂಗೆ ಮಾಡ್ತಿದ್ದೆವು. ಯಾರಿಗೆ? ಅತಿಥಿ. ಹಸಿದ ಬಂದಾನ,
ನೀರಡಿಸಿ ಬಂದಾನ. ಆಹಾರ ಕೊಟ್ಲು, ನೀರ ಕೊಟ್ಲು. ಒಂದು ಮಾತೈತ್ರಿ, ಶೃಂಗಾರ ಸಂಗಾತಿ ಬೇಕುಂಡ ಬಳಿಕ ಅಂತ ಹೇಳ್ತಾನೆ. ಅರೆ ಹಸದಾಗ ಶೃಂಗಾರ ಕಣಿ ಬೆಳಂಗಿಲ್ಲ. ಅವಾಗ ಏನು ಬೇಕು ಅನ್ನಿಸ್ತದ್ರಿ? ಶೃಂಗಾರ ಬಂಗಾರ. ಹೊಟ್ಟೆ ಹಸದಾಗ ಎಲ್ಲಿ ಶೃಂಗಾರ ಬಂಗಾರ ಯಾವಾಗ್ರಿ? ಅದಕ್ಕೆ ಬಹಳ ಚಂದ ಮಾತು ಬರ್ದಾರ ಡಿವಿಜನ್ ಅಂತ್ರಿ. ಶೃಂಗಾರ ಸಂಗಾತಿ ಬೇಕುಂಡ ಬಳಿಕ. ಉಂಡು ಕೂಡಲೇ ಶೃಂಗಾರ ಸಂಗಾತಿ. ಇವು ಹಿಂಗಂದ್ರೆ ಅರ್ಥ ಆಗ್ತದೆ ನಿಮಗೆ? ಉಂಡ ಹೊಡೆ ತುಂಬಿತು. ಋಷಿಕುಮಾರಿನ ನೋಡ್ದ, ಏನು ಚಂದದಾಳಲ್ಲ ಅಂತ ಅನ್ನಿಸ್ತು. ಇವಳು ಮದುವೆ ಆಗಬೇಕು ಅನ್ನಿಸ್ತು. ಕೇಳೇ ಬಿಟ್ಟ ರಾಜಕುಮಾರ. ಡು ಯು ಮ್ಯಾರಿ ಮೀ? ಮದುವೆ ಆಗ್ತಿ ಅಂತ ಕೇಳ್ದ. ಅಕ್ಕಿ ಅಂದ್ಲು, ನಾನು ವೈವಾಹಿಕ ಜೀವನವನ್ನು ಬಯಸಿದವಳಲ್ಲ, ನಾನು ಪ್ರಾಪಂಚಿಕ ಪಥದವಳಲ್ಲ, ನಾನು ಪಾರಮಾರ್ಥಿಕ ಪಥದ. ಅದೆಲ್ಲ ಎಲ್ಲಿ ಅರ್ಥ ಆಗ್ಬೇಕ್ರಿ ಇವನಿಗೆ, ಯುವರಾಜಕುಮಾರ. ಇಲ್ಲ, ನೀ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದ. ಅವಳಿಗೆ ಗೊತ್ತಾಯ್ತು ಇವ ರಾಜಕುಮಾರ ಅದನ, ದೇಶದ ಅರಸ ಅದನ. ಆಗಿನ ಕಾಲದಾಗ ಒಂದು ಕಾನೂನ ಮಾಡಿದ್ರು ಅವರು, ದೇಶದಾಗ ಯಾವ ಚಂದ ಇರ್ತದ, ರಾಜ ಬೇಕಂದ್ರೆ ಅದು ಅವಂದೇ. ದೇಶದ ಅರಸದನ, ಇವ ಬಿಡಂಗ್ ಕಾಣೋದಲ್ಲ ಅಂತ ರಾಜಕುಮಾರಿ ಅಂದ್ಲಂತ. ನಾವಲ್ಲಂದ್ರು ಇವನು ಕೇಳಂಗಿಲ್ಲ. ಹೆಂಗ್ ಮಾಡಬೇಕು? ಅದಕ್ಕೆ ರಾಜಕುಮಾರಿ ಒಂದು ಯುಕ್ತಿ ಮಾಡಿದ್ರು. ಅಕ್ಕ ಮಹಾದೇವಿ ಕಥೆ ಕೇಳ್ತಿರಲ್ಲ, ನಿಮಗೆಲ್ಲ ಗೊತ್ತಿರ್ತದೆ ಅನ್ರಿ. ಏನು ಯುಕ್ತಿ ಮಾಡಿದ್ರು? ರಾಜಕುಮಾರ್ ಹೇಳಿದ್ರಂತ, ಆಯ್ತ್ರಿ, ಒಂದು ತಿಂಗಳು ಬಿಟ್ಟು ಆಹಾರ ಮಾಡಿ, ಒಂದು ತಿಂಗಳ ನನಗಾಗಿ ಕಾಯ್ಲಿಕ್ಕಾಗಲ್ಲ ನಿಮಗ ಅಂತ ಕೇಳಿ. ಒಂದು ತಿಂಗಳೇನು, ವರ್ಷ ಏನು, ನಿನಗಾಗಿ ಜನ್ಮ ಜನ್ಮಾಂತರಕ್ಕೂ ನಾ ಕಾಯ್ತೀನಿ ಅಂದ. ಹಂಗಿರ್ತದದು. ಜನ್ಮ ಜನ್ಮಾಂತರಕ್ಕೂ ನಾನು ಕಾಯ್ತೀನಿ, ಒಂದು ತಿಂಗಳಾಕ ನಾ 2 ತಿಂಗಳು ಬಿಟ್ಟು ಬರ್ತೀನಿ ಅಂದ. ರಾಜಕುಮಾರ ಹಾದ. ಅವನು ಅತ್ತ ಹೋದ, ಇತ್ತ ಇವಳು ಉಪವಾಸ ಆರಂಭ ಮಾಡಿದ್ಲು. ಆಹಾರ ಇಲ್ಲ ಅಂದ್ರೆ ಶರೀರ ಹೆಂಗಾಗ್ತದ? ನನ್ನ ಅನುಭವನ ಹೇಳ್ತೀನಿ. ನಾನು ಮೊನ್ನೆ ತಾನೇ 19ರಲ್ಲಿ 1 ತಿಂಗಳ 31 ದಿನ ಅನುಷ್ಠಾನ ಮಾಡಿದೆ. ಬರೀ ಎಳನೀರು ಕುಡಿದು 1 ತಿಂಗಳು ಎಳನೀರು ಬಿಟ್ಟರೆ ಬೇನು ಆಹಾರ ಸ್ವೀಕಾರ ಮಾಡಿದ್ದಿಲ್ಲ. ನನಗೆ ಕೂನ ಸಿಗ್ತಿರ್ಲಿಲ್ಲ, ಆ ನಮನೆ ಆಗಿತ್ತು ಮಾರಿ. ಇವೆಲ್ಲ ಔಡತ್ತೇನಂತಾರೆ ಹಂಗೆ ಒಳಗೆ ಹೋಗಿದ್ದು, ಕೂನೇ ಸಿಗವಲ್ಲ. ನನಗೆ ಕೂನ ಸಿಗಲಿಲ್ಲ, ಅಷ್ಟು ಶರೀರ ಬದಲಾವಣೆ ಆಗ್ಬಿಡ್ತದೆ. ಅವಳು ಒಟ್ಟ ಆಹಾರನ ಮುಟ್ಲಿಲ್ಲ. ಸ್ವರಿಗೆ ಕಣ್ಣೆಲ್ಲ ಒಳಗೆ ಹೋಗ್ಯಾವ, ಗಾಲೆಲ್ಲ ಒಳಗೆ ಹೋಗ್ಯಾವ. ಎಲುವಿನ ಗೂಡು ಅಂತಾರಲ್ರಿ, ಎಲುವಿನ ಗೂಡು ಆದಂಗೆ ಆಗಿಬಿಟ್ಟಿದ್ಲು. 2 ತಿಂಗಳ ಕಳೆದ ಮ್ಯಾಲ ರಾಜಕುಮಾರ ಆಶ್ರಮಕ್ಕೆ ಬಂದ. ಆಶ್ರಮದ ಗಿಡದಡಿಯ ಕಟ್ಟೆಯ ಮೇಲೆ ಹೊಟ್ಟೆ ಕಾಲಿಟ್ಕೊಂಡು ಮನ್ಕೊಂಡಾಳ, ಎಲುವಿನ ಗೂಡಾಗಿ. ರಾಜಕುಮಾರ ಆಕೆಗೆ ಬಂದು ಕೇಳ್ತಾನ, ಇಲ್ಲೊಬ್ಬ ಸುಂದರ ಯುವತಿ ಇದ್ಲಲ್ಲ, ಎಲ್ಲಲ್ಲ ಇಲ್ಲೇ ಬಿದ್ದಾಳ ಅಂದಕ್ಕೆ. ಇಲ್ಲೇ ಬಿದ್ದಾಳ ಇವಳೆ. ಅವಳು ಭಾಳ ಚಂದಿದ್ಲು. ಆ ಚಂದೆಲ್ಲ ಮಣ್ಣಾಗ ಹೋಗ್ಯದ ಅಂತ. ಅನ್ನ ತಿಂದ್ರೇ ಅದು ಚಂದ. ಅನ್ನಮಯಂ ಶರೀರಂ ಅಂದರೆ ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣಯೋಗಯುಕ್ತಂ ತ್ರಿಮಲಂ ದ್ವಿಯೋನಿ. ಗರ್ಭೋಪನಿಷತ್ತು ಹೇಳ್ತದೆ,
ಇದು ಪಂಚಾತ್ಮಕಂ, ಮಣ್ಣಿಂದೋ ಕಾಯ ಮಣ್ಣಿಂದೋ, ಹುಟ್ಟಿದ್ದು ಮಣ್ಣಿಂದ, ಇರುವುದು ಮಣ್ಣಿಂದ, ಆಹಾರ ಏನೈತಿ ಮಣ್ಣಿನ ಪರಿವರ್ತನಾ ರೂಪ ಐತೆ ಅಷ್ಟೇ. ಅನ್ನ ಎಲ್ಲ ಪಂಚಾತ್ಮಕಂ. ಅದಿಲ್ಲ ಶರೀರಕ್ಕೆ ಹಿಂಗೀಗ ನೋಡು, ಎಲ್ಲ ಮಾಂಸ ರಕ್ತ ಮಜ್ಜ ಸೋರಿ ಹೋಗಿ ಅಕ್ಕಮದೆ ವರ್ಣ ಮಾಡ್ಯಾಳಲ್ರಿ, ಎಲುವಿನ ತಡಿಕೆ ಆಗಿಬಿಟ್ಟಿದ್ಲು. ಅವಾಗ ಅವನು ಕಣ್ಣು ತೆರೀತಂತ ಏನ್ರಿ, ಅಯ್ಯೋ ಎಂಥ ಸಾಧಕಿಯನ್ನು ನಾನು ಮೋಹಿಸಿ ಇದು ಚಂದ ಅಂತ, ಶರೀರ ಚಂದ ಅಂತ ತಿಳ್ಕೊಂಡಿದ್ದೆ. ಏನು ಚಂದ ಐತಿ ಇದ್ರೊಳಗೆ, ಎಲುವಿನ ಗೂಡೈತಿ, ಇನ್ನೇನಿಲ್ಲ ಅಂತ ರಾಜಕುಮಾರನ ಕಣ್ಣು ತೆರೀತಂತ. ಅಂದರೆ ಶರೀರದ ಮೋಹವನ್ನು ಸ್ವಲ್ಪ ಹಿಂಗೆ ಬಿಟ್ಟು ಹಾಕಿದ. ಅದಕ್ಕೆ ನಿಜಗುಣಶ್ರೀಗಳಂತಾರೆ, ಹೊಲಸಿನ ಶರೀರ ಮಲಮೂತ್ರದ ಭಾಂಡ, ಇಂಥ ಶರೀರದ ಮೋಹವನ್ನು ನೀನು ಬಿಡಲಾರ್ದೆ ನಿನಗೆ ಪರಮಾನಂದ ಶಾಶ್ವತವಾದಂಥ ಆನಂದ ಸಿಗಂಗಿಲ್ಲ. ಅದಕ್ಕೆ ಏನಂತಾರವರು, ಎಂದ ನೀನು ಪರಮುಕ್ತಿ ಸುಖವನ್ನು ಪಡಿತೀಯಪ್ಪ ಶರೀರದ ಮೋಹವನ್ನು ಬಿಡದೆ ಹೋದರೆ. ಅದಕ್ಕೆ ಇದನ್ನು ಸ್ವಲ್ಪ ಶರೀರದ ಮೋಹವನ್ನು ಬಿಡೋದಂದ್ರೆ ಏನು, ಜರ ಆಸಕ್ತಿ ಕಡಿಮೆ ಮಾಡೋದು. ಯಾಕ ಇದು ನೀ ಅಲ್ಲ, ಹ್ಯಾಂಗ ನಾ ಅಲ್ಲಂತೀರಿ, ನನಗ ಹೊಟ್ಟೆ ನೋವು ಆಗ್ಯದ ಅಂತೀನಿ, ನನಗ ತಲೆನೋವು ಬಂದದ ಅಂತೀನಿ, ನನಗೆ ಹೊಟ್ಟೆ ನೋವು ಬಂದದ, ನನಗೆ ತಲೆನೋವು ಬಂದದ ಅಂದಾಗ ಶರೀರನೇ ನಾ ಆಗಿ ನನ್ನ ಅನುಭವಕ್ಕೆ ತೋರಿ ಬರ್ತದಲ್ಲ. ಸ್ವಲ್ಪ ತಾರ್ಕಿಕವಾಗಿ ಚಿಂತನೆ ಮಾಡೋನು. ಹೌದು, ನನಗೆ ಹೊಟ್ಟೆ ನೋಸ್ತದ, ನನಗೆ ತದ ಅಂದಾಗ ಶರೀರ ನಾನು ಎಂಬ ಅನುಭವ ನಮಗೆ ತೋರಿ ಬರ್ತದೆ. ನಿದ್ದೆಯಲ್ಲಿ ಶರೀರ, ಈ ಸ್ಥೂಲ ಶರೀರದ ಅಭಾವ ತೋರೇ ಬರಂಗಿಲ್ಲ. ನಿದ್ದೆಯೊಳಗೆ ನೀವು ಕನಸಿನಾಗ ಪ್ರಯಾಗರಾಜಕ್ಕೆ ಹೋಗಿರಲಿಲ್ಲ ಒಂದಿಷ್ಟು ಮಂದಿ. ನನಗೆ ಪ್ರಯಾಗರಾಜಕ್ಕೆ ಹೋದಂಗೆ, ಪ್ರಯಾಗರಾಜದಾಗ ತಿರುಗಾಡ್ದಂಗೆ ಕನಸು ಬಿದ್ದಿತ್ತು. ಇಲ್ಲೇ ಅನ್ಕೊಂಡಿ, ಎಲ್ಲಿ ಪ್ರಯಾಗರಾಜದಾಗ ಅಲ್ಲಿ ತಿರುಗಾಡಕತ್ತೀನಿ. ಸ್ವಲ್ಪ ವಿಚಾರ ಮಾಡು ಯಾ ಶರೀರ ಇಲ್ಲಿ ಬೆಡ್ ಮ್ಯಾಗ ಬಿದ್ದದಲ್ಲ, ಇದೂ ಏನು ಪ್ರಯಾಗರಾಜದಾಗ ತಿರುಗಾಡಕತ್ತದಲ್ಲ ಅದು. ವಾಚಸ್ಪತಿ ಮಿಶ್ರು ಇದನ್ನೇ ಕೇಳಿದಾರೆ, ಯಾರು ನೀನು? ಈ ಬೆಡ್ ಮ್ಯಾಗ ಬಿದ್ದವನು ಏನು ಅಲ್ಲಿ ತಿರುಗಾಡವನು? ನಿಮಗೂ ಕನಸಿನಾಗ ಮಾರ್ಕೆಟ್ನಾಗ ಹೋದಂಗೆ, ಮಾರ್ಕೆಟ್ನಾಗ ತಿರುಗಾಡ್ದಂಗೆ ಕನಸು ಬಿದ್ದದಿಲ್ಲ. ಯಾವುದು ನೀನು? ಯಾವ ಶರೀರ ನೀನು? ಇಲ್ಲ. ಶರೀರ ಏನಾಗ್ತದೆ, ಒಮ್ಮೊಮ್ಮೆ ಅಹಂ ಪ್ರತ್ಯೇಕ ವಿಷಯವಾಗ್ತದೆ, ಒಮ್ಮೊಮ್ಮೆ ಮಮ ಪ್ರತ್ಯೇಕ ವಿಷಯವಾಗ್ತದೆ. ಪ್ರತ್ಯಯ ಅಂದರೆ ವೃತ್ತಿ ಜ್ಞಾನ. ಹೆಂಗೆ ನೋಡ್ರಿ, ಒಮ್ಮೆ ನಾ ಹಿಡಿತೀನಿ ಮಾಯಕ ಅಂದಾಗ ಕೈ ನಾಗಿ ಅನುಭವಕ್ಕೆ ಬಂದಂಗೆ ಅನ್ನಿಸ್ತದೆ. ಒಮ್ಮೊಮ್ಮೆ ನಂದು ಅನ್ನಂಗಿಲ್ಲ. ನನ್ನ ಕೈ ಈಗ ನೋಡ್ರಿ, ನನ್ನ ಕೈ ನನಗೆ ಪ್ರತ್ಯೇಕವಾಗಿ ತೋರಿ ಬಂದಂಗೆ ಅನ್ನಿಸ್ತದೆ. ಇದು ಕಟ್ಟಾಯ್ತು, ಆಕ್ಸಿಡೆಂಟ್ ಆಗಿ ಕಟ್ಟಾಯ್ತು, ಅಲ್ಲಿ ಬಿದ್ದದ. ಈಗ ನಾ ಅಂತೀ ಕೈಯ, ನನ್ನ ಕೈಯ ಅಂತೀರಿಲ್ಲ. ಹೀಗೆ ನೀವೆಲ್ಲನೂ ವಿಚಾರ ಮಾಡಿ ನೋಡ್ರಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ರಿ. ಇದರಿಟ್ಟು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಹತ್ವಕ್ಕೆ ವಿಷಯವಾಗುವಂಥ ಶರೀರ ಹಾಗೆ ಅದು ನಿಜಗೊಂಡು ಬರ್ದಾರ. ಘಟವ ಕಾಣ್ಬೋದು, ಕೊಡ ಹೆಂಗ ಆಗೋದಿಲ್ವೋ ಹಾಗೆ ಶರೀರ ನಿನಗೆ ಕಂಡು ಬರ್ತದೆ, ನಿನಗೆ ತೋರಿ ಬರ್ತದೆ. ಅದಕ್ಕೆ ಎಂದೂ ಶರೀರ ನೀನಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡು. ಅದಕ್ಕೆ ನಿಜಗೊಂಡು ಮುನ್ನಿನಂತೆ ಎನ್ನೊಡನೆ ಸಮರಸ ಇನ್ನು ಬೇಡ ಹೌದಲ್ರಿ. ಮುಂದೆ ಅಜ್ಞಾನ ಕಾಲದಾಗ ನೀವು ಒಂದೇ ಆಗಿ ಹಂಗೆ ಹೊಡ್ಕೊಂಡು ಬಂದೆವು ಜೀವನ ಇಲ್ಲಿ ತಾನ. ಇನ್ನು ಅವಾಗ ಬುದ್ಧಿಗೇಡಿದ್ದೇವು, ನಾವು ತಿಳುವಳಿಕೆ ಇರಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಸಮರಸ ಇತ್ತು. ಇನ್ನು ಸಮರಸ ಬೇಡ ಅಂತೇನೆ. ನಾ ಯಾಕಡಿ ನೀ ಯಾಕಡಿ ಭಾಳ ಚಂದ ಬರ್ದಾರಲ್ಲಿ ಅವರು ಏನ್ರಿ. ನಾ ಯಾಕಡಿ, ನಾನು ಅತ್ಯಂತ ನಿರ್ಮಲ, ನೀ ಅತ್ಯಂತ ಕಲಸ. ನಾ ಚೇತನ, ನೀನು ಜಡ.
ಹಾಂ ನಾನು ಅಪರಿಮಿತ, ನೀನು ಪರಿಮಿತಿಯಿಂದ ಕುಡಿತಿ. ನಿಮಗೆ ಹೆಂಗೆ ಗೆಳತನ ಸಾಧ್ಯ ಆಗ್ತದೆ? ಇನ್ನೂ ಸಮರಸ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನೀ ಯಾವಾಗ ಶರೀರದ ಸಮರಸತೆಯನ್ನು ಕಳ್ಕೊಂಡೆ ಅಂದ್ರೆ ಪರಮಾತ್ಮನೊಡನೆ ಸಮರಸತೆ ಸಾಧ್ಯ, ಪರಮಾನಂದ ಸಾಧ್ಯ ಎಂಬ ಮಾತನ್ನು ತಿಳಿಸ್ತಾ ನನ್ನ ಮಾತಿಗೆ ಮಂಗಲ ಹರವು.